ಪರಿಶ್ರಮ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಜಯಶ್ರೀ ಆಚಾರ್ಯ. ಮುಖ್ಯಾಂಶಗಳು. ವಿಶ್ವಕರ್ಮ ವಿವಾಹ ಸೇತು ಮ್ಯಾಟ್ರಿಮನಿಯಲ್ಲಿ ಅಂಗವಿಕಲ ವಧುವರರಿಗಾಗಿ ವಿಶೇಷವಾದ ನೋಂದಾವಣಿಗೆ ಚಾಲನೆ. ಅಂತಾರಾಷ್ಟ್ರೀಯ ಮಹಿಳಾ ಅಂಧರ T20 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಕಾವ್ಯ ವಿ ಆಚಾರ್ ವಿಶೇಷ ಸಾಧನೆ. ಮಾಡ್ಯುಲರ್ ಕಿಚನ್ ಫ್ಯಾಕ್ಟರಿ ಬೆಂಗಳೂರು ಸಂಸ್ಥೆಯಿಂದ ಹೊಸ ವರ್ಷದ ವಿಶೇಷ ಪ್ಯಾಕೇಜ್. ವಾರ್ತೆಗಳ ವಿವರ. ವಿಶ್ವಕರ್ಮ ಜನಾಂಗ ಉಳಿವಿಗಾಗಿ ವಿಶ್ವಕರ್ಮ ವಿವಾಹ ಸೇತು ಎಂಬ ಮ್ಯಾಟ್ರಿಮನಿಯು ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬದವರಿಂದ ಲೋಕಾರ್ಪಣೆಗೊಂಡು ವಧುವರರ ನೋಂದಾವಣಿ ಪೇಜ್ ಹಾಗೂ ಎರಡನೇ ಸಂಬಂಧದ ನೋಂದಾವಣಿ ಪೇಜಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಇದುವರೆಗೆ 696 ವಧುವರರು ನೋಂದಣಿ ಮಾಡಿಕೊಂಡಿರುವುದು ಸಂತಸ ಮೂಡಿಸಿದೆ. ಓಂ ನಮೋ ವಿಶ್ವಕರ್ಮಣೆ. ಸಮಾಜ ಬಾಂಧವರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರ ಆಚಾರ್ ಕೋಟೇಶ್ವರ. ತಮಗೆಲ್ಲ ತಿಳಿದಿರ್ತದೆ, ನಮ್ಮ ಕಾರ್ಯಕ್ರಮ ಈ ಹಿಂದೆ ಅಂದಾಜು 20 ದಿನದಿಂದ ಈ ಕಾರ್ಯಕ್ರಮ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದೀವಿ. ವಧುವರರ ಮುಖಾಮುಖಿ ಭೇಟಿ ಹಾಗೂ ಮಾತುಕತೆ ಅಂತ ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗಿದೆ. ಈ ವೈರಲ್ ಮಾಡೋದಂತ ನಮ್ಮ ಸ್ನೇಹಿತರಿಗೂ ಹಾಗೂ ಬಂಧುಗಳೆಲ್ಲರಿಗೂ ಕೃತಜ್ಞತೆ ಹೇಳಕ್ಕಿದ್ದಾರೆ. ಎಲ್ಲಿ ತನಕ ವೈರಲ್ ಆಗಿದೆ ಅಂದರೆ ನಮ್ಮ ರಾಜ್ಯದ ಮೂಲೆಯಿಂದ ಫೋನು, ಹಾಗೆ ಹೊರ ರಾಜ್ಯದ ಕಡೆಯಿಂದ ಫೋನ್ ಬರ್ತಾ ಇದೆ. ಇದು ಒಳ್ಳೆಯ ಕಾರ್ಯಕ್ರಮ, ತುಂಬ ಚೆನ್ನಾಗಿದೆ. ನಾವು ಇಲ್ಲಿಂದ ನಿಮಗೆ ಹಾರೈಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಓಕೆ ಬಂಧುಗಳೇ, ಇನ್ನೊಂದು ವಿಚಾರ, ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಹೆಸರು ಕೊಟ್ಟು ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗೆ ಹುಡುಗಿಯರು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ನನಗೆ ಇವಾಗ ಹುಡುಗಿಯರು ಸಂಖ್ಯೆ ಜಾಸ್ತಿ ನೋಂದಣಿ ಆಗಬೇಕು ಅಂತ ನಮ್ಮ ಉದ್ದೇಶ. ಇವತ್ತಿನ ರಿಪೋರ್ಟ್ ಪ್ರಕಾರ ಹುಡುಗರು ನೋಂದಣಿ ಮಾಡ್ಕೊಂಡಿರೋರು ಅಂದಾಜು 115 ಜನ. ಹಾಗೆ ಹುಡುಗಿಯರು ನೋಂದಣಿ ಮಾಡ್ಕೊಂಡವರು ಒಂದು 29 ಜನ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮ ಶುರು ಮಾಡುವಾಗ ನಾವು ಅಂದ್ಕೊಂಡಿರೋದು 100 ಜನ ಹುಡುಗರು ಬರ್ಬೋದು, 25 ಜನ ಹುಡುಗಿಯರು ಬರ್ಬೋದು ಅಂತ. ಇಲ್ಲ, ದೇವರ ದಯದಿಂದ ನೋಂದಣಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಆಗ್ತಾ ಇದೆ. ಆಗಬೇಕು, ಆದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ಸಾಗ್ತದೆ. ಹುಡುಗಿಯರು ಹೊಂದಾಣಿಕೆ ಮಾಡಿಕೊಂಡಲ್ಲಿ ಮದುವೆ ಅಂತ ಒಂದು ಸಂಸ್ಕಾರ ನಡೆದಲ್ಲಿ ನಮ್ಮ ಸಮಾಜ ಬೆಳೀತದೆ, ಇದು ಖಂಡಿತ. ಬಂಧುಗಳೇ, ಹೆಣ್ಣೆತ್ತವರು ತಮ್ಮ ಮಗಳ ಹತ್ರ ಮಾತಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಳ್ಳಲು ಇನ್ನೊಮ್ಮೆ ಅವರಿಗೆ ಹೇಳಬೇಕು. ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡ್ಕೋಬೇಕು. ಅಂದಾಜು ಒಂದು 50 ಜನ ಮೇಲೆ ಬಂದರೆ ಈ ಕಾರ್ಯಕ್ರಮ ಫುಲ್ ಸಕ್ಸಸ್ ಅಂತ. ಬಂಧುಗಳೇ, ನೋಂದಣಿ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ನೋಂದಣಿ ಕಾರ್ಯಕ್ರಮ ಆದಷ್ಟು ಬೇಗ ಮಾಡಿ. ಶನಿವಾರ ಮಧ್ಯಾಹ್ನ ನಾವು ಈ ನೋಂದಣಿ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಅದರಿಂದ ತುಂಬ ಪ್ರೋಸೆಸ್ ಇದೆ. ಎಷ್ಟಾಗುತ್ತೋ ಅಷ್ಟು ಶನಿವಾರ ಮಧ್ಯಾಹ್ನ ಒಳಗಡೆ ಹುಡುಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ಕೊಡಬೇಕಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇದು ಸಮಾಜದ ಒಂದು ವಿಚಾರ ಆಗಿರೋದ್ರಿಂದ ನಮ್ಮ ಮುಂದಿನ ಒಂದು ಒಗ್ಗಟ್ಟಿಗೆ ಇವತ್ತಿನ ಮಹಿಳೆಯರು ಸಾಕ್ಷಿ ಆಗ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಊರ ಹಿರಿಯರು, ಗಣ್ಯರು, ನಮ್ಮ ಸ್ನೇಹಿತರು ಎಲ್ಲರ ಒಂದು ಸಹಕಾರ ಇದೆ. ಇವೆಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿಶ್ವಕರ್ಮ, ಜೈ ಕನ್ನಡ. ಮುಂದುವರಿದಂತೆ ಇದೀಗ ಅಂಗವಿಕಲ ವಧುವರರ ಉಜ್ವಲ ಭವಿಷ್ಯಕ್ಕಾಗಿ ಅಂಗವಿಕಲ ವಧುವರರ ನೋಂದಣಿ ಪೇಜ್ ತೆರೆದುಕೊಂಡಿದ್ದು, ವಿಶ್ವಕರ್ಮ ವಿವಾಹ ಸೇತು ಮ್ಯಾಟ್ರಿಮನಿಗೊಂದು ಹೊಸ ಗರಿ ಮೂಡಿದಂತಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಸಂಸ್ಥಾಪಕರು ಕರೆ ನೀಡಿರುವರು. ವಿಶ್ವಕರ್ಮನ ಮಗಳಾಗಿರುವ ಕಾವ್ಯ ವಿ ಆಚಾರ್ ಅಂತಾರಾಷ್ಟ್ರೀಯ ಮಟ್ಟದ ಅಂಧರ T20 ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದ್ದು, IAS ಓದುವ ಗುರಿ ಹೊಂದಿರುವ ಈಕೆಯ ಕಡುಬಡತನ ಮನಗಂಡು ಪರಿಶ್ರಮ ಫೌಂಡೇಶನ್ ಸಂಸ್ಥಾಪಕರಾಗಿರುವ ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬದವರು ಆಕೆಯ ಮನೆಗೆ ತೆರಳಿ 10,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಿರುವುದು ಸಮಾಜಕ್ಕೊಂದು ಮಾದರಿಯಾಗಿದೆ. ಪರಿಶ್ರಮ ಫೌಂಡೇಶನ್ ಸಂಸ್ಥಾಪಕರ ವೃತ್ತಿ ಜೀವನದ ಮುಖ್ಯ ಸಂಸ್ಥೆಯಾಗಿರುವ ಮಾಡ್ಯುಲರ್ ಕಿಚನ್ ಫ್ಯಾಕ್ಟರಿ ಸಂಸ್ಥೆಯ ವತಿಯಿಂದ ದೇವರಂತೆ ನಂಬಿರುವ ಗ್ರಾಹಕರಿಗೆ ಮಹಿಳೆಯರು ಮುಖ್ಯವಾಗಿ ಅವಲಂಬಿಸಿರುವ ಮಾಡ್ಯುಲರ್ ಕಿಚನ್ ಅನ್ನು 15% ರಿಯಾಯಿತಿ ದರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ CNC ಮಿಷನ್ನಲ್ಲಿ ಗುಣಮಟ್ಟದ ಮೆಟೀರಿಯಲ್ನೊಂದಿಗೆ ಸಕಾಲಕ್ಕೆ ತಯಾರು ಮಾಡಿ ಅಳವಡಿಸಿಕೊಡಲಾಗುವುದು.
ಜನವರಿ 1ರಿಂದ 30ನೇ ತಾರೀಕಿನವರೆಗೆ 10,000 ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿದವರಿಗೆ ಬುಕ್ಕಿಂಗ್ ಮಾಡಿಕೊಂಡು 1 ವರ್ಷದ ತನಕ ಯಾವಾಗ ಬೇಕಾದರೂ ಮನೆಯ ಸುಂದರ ಅಡುಗೆ ಕೋಣೆ ಮಾಡಿಸಿಕೊಳ್ಳಬಹುದಾಗಿದೆ ಎಂಬ ಸಂತಸದ ವಿಚಾರವನ್ನು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಶ್ರೀ ಚಂದ್ರ ಆಚಾರ್ ಹಾಗೂ ಕುಟುಂಬದವರು ಜನತೆಗೆ ತೆರೆದಿಟ್ಟರು. ಇಲ್ಲಿಗೆ ಪರಿಶ್ರಮ ವಾರ್ತೆಗಳು ಮುಕ್ತಾಯವಾಯಿತು. ನಮಸ್ಕಾರ.